ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗಬಂಧ ಕುಂಡಲಿ ಅಂದರೆ ಏನು, ಹಾಗೆ ನಾಗಬಂಧ ಜನ್ಮ ಕುಂಡಲಿಯಲ್ಲಿ ಹೇಗೆ ತಿಳಿಯೋದು, ಇದು ಮನುಷ್ಯನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ, ಹಾಗೆ ಎಲ್ಲ ರಾಶಿ ಫಲಗಳ ಬಗ್ಗೆ ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂಥ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ಸನ್ಮಂಗಳ ಉಂಟಾಗಲಿ ಅಂತೇಳಿ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿವಸ ವಿಶೇಷವಾಗಿ ನಿಜಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಆಸ್ಥಾ ನಕ್ಷತ್ರ ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ. ಈ ನವಮಿ ಮಂಗಳವಾರ ಆಸ್ಥಾ ನಕ್ಷತ್ರ ಬರ್ತಕ್ಕಂಥದ್ದು ವಿಶೇಷತೆ ಏನಪ್ಪ ಅಂದರೆ, ಒಂದು ತಾಯಿಯ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ವೈಮನಸ್ಸುಗಳೇನಾದರೂ ಇರುತ್ತೆ, ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳಿರ್ತಕ್ಕಂಥದ್ದು, ಅಥವಾ ತಾಯಿ ಮಾತನ್ನು ಮಕ್ಕಳು ಕೇಳದೇ ಇರತಕ್ಕಂಥದ್ದು, ತಾಯಿಗೆ ಮಕ್ಕಳಿಂದ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಮಾನಸಿಕ ಒತ್ತಡಗಳಿದ್ದಾಗ, ಇಂತಹ ಸಂದರ್ಭದಲ್ಲಿ ಏನಪ್ಪ ಅಂದರೆ, ಈ ಆಸ್ಥಾ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ವಿಶೇಷವಾಗಿ ಚಂದ್ರನಾಗಿರೋದ್ರಿಂದ, ಈ ಚಂದ್ರನ ನಕ್ಷತ್ರ ಬಂದಾಗ ತಾಯಿಯಾದಂಥವರು ಮಕ್ಕಳ ಸಲುವಾಗಿ, ಏಕೆಂದರೆ ಪಂಚಮ ಭಾವ ಯಾರ ಜಾತಕದಲ್ಲಿ, ತಂದೆ ತಾಯಿಗಳ ಜಾತಕದಲ್ಲಿ, ಮಕ್ಕಳ ಜಾತಕದಲ್ಲಿ ಭಾಗ್ಯಭಾವ ಮತ್ತು ಚತುರ್ಥ ಭಾವ ಆದಗಳೇನಾದರೂ ಕೆಟ್ಟಿದ್ದಾಗ ಈ ರೀತಿಯಾದಂಥ ಮನಸ್ತಾಪಗಳು, ಮಾನಸಿಕ ಒತ್ತಡಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಈ ಆಸ್ಥಾ ನಕ್ಷತ್ರ ಮಂಗಳವಾರ ಬಂದಿರತಕ್ಕಂಥದ್ದು ವಿಶೇಷವಾಗಿ ಮಾನಸಿಕವಾದಂಥ ಒತ್ತಡಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ನೀವು ತಾಯಿಯಾದಂಥವ್ರು ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂದರೆ, ಮಕ್ಕಳಿಗೆ ತಲೆಗೆ ಏನಾದರೂ, ಈಗ ನಾವು ಅಭ್ಯಂಜನ ಅಂತ ಕರಿತೀವಿ, ಶರೀರಕ್ಕೆಲ್ಲ ಒಂದು ಎಣ್ಣೆಯನ್ನು ಲೇಪನ ಮಾಡಿ ಸ್ನಾನ ಮಾಡಿಸ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿ ಈ ಥರ ಆಸ್ಥಾ ನಕ್ಷತ್ರ ಬಂದಿರತಕ್ಕಂಥ ದಿನದಲ್ಲಿ ತಾಯಿಯಾದವರು ಮಕ್ಕಳಿಗೆ ಪ್ರತಿ ಮಾಸದಲ್ಲೂ ಕೂಡ ಆಸ್ಥಾ ನಕ್ಷತ್ರ ಸ್ವಲ್ಪ ಎಣ್ಣೆನ ತಲೆಗೆ ಹಚ್ಚಿ ಸ್ನಾನ ಮಾಡಿಸಿ. ಈ ಮಾಡೋದ್ರಿಂದ ಏನಾಗುತ್ತೆ, ತಾಯಿಯೇ ತಲೆಗೆ ನೀರು ಹಾಕಿ ಸ್ನಾನ ಮಾಡೋದ್ರಿಂದ ಆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಮಕ್ಕಳ ಬೆನ್ನನ್ನು ತಿಕ್ಕುವಂಥ ವ್ಯವಸ್ಥೆನ ಮಾಡಿ. ತಾಯಿ ಆದಂಥವರು ಬೇಕಾದರೆ ಇದನ್ನು ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ತನಕ ನೀವು ಅದನ್ನು ಮಾಡದೇ ಇದ್ದಂಥವರು ಆಸ್ಥಾ ನಕ್ಷತ್ರ ದಿವಸ ಮಕ್ಕಳು ಯಾರು ತನ್ನ ತಾಯಿ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಸ್ವಲ್ಪ ವಿಪರೀತವಾದಂಥ ಕೋಪಗಳು, ಮುಂಗೋಪತನ ಇರ್ತಕ್ಕಂಥದ್ದಾಗುತ್ತೆ. ಅಂಥವರು ಆಸ್ಥಾ ನಕ್ಷತ್ರ ದಿವಸ ವಿಶೇಷವಾಗಿ ಮಕ್ಕಳಿಗೆ ತಲೆಹಂಟಿ ಸ್ನಾನ ಮಾಡ್ತಕ್ಕಂಥದ್ದು, ಅವರೇ ಸ್ವಯಂಕೃತವಾಗಿ ಬೆನ್ನನ್ನು ತೀಡ್ತಕ್ಕಂಥದ್ದು ಮಾಡೋದ್ರಿಂದ ಖಂಡಿತ ಆ ಎಲ್ಲ ದೋಷಾದಿಗಳು, ವಾಗ್ದೋಷಾದಿಗಳು, ಮಾತೃಶಾಪ ದೋಷಾದಿಗಳು ಕೂಡ ಪರಿಹಾರ ಆಗುತ್ತೆ. ಮಕ್ಕಳ ಬದುಕಿನಲ್ಲೂ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ತಾಯಿಗೂ ಕೂಡ ಆನಂದ ಸಿಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ ಒಳ್ಳೆಯದಾಗಲಿ. ಹಾಗೆ ಗುರುಗಳೇ, ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ವಿಶೇಷವಾಗಿ ಇವತ್ತಿನ ದಿವಸ ಆಸ್ಥಾ ನಕ್ಷತ್ರದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಏನಪ್ಪ ಅಂದರೆ, ಚಂದ್ರನ ನಕ್ಷತ್ರದ ಆಧಾರದ ಮೇಲೆ ನಾವು ರಾಶಿಫಲಗಳನ್ನು ನಿರೂಪಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ತೀವಿ. ಅದರಲ್ಲೂ ಕೂಡ ನಾವು ಲಗ್ನಾತ್, ರಾಶಿ ಮತ್ತು ರವಿಯಿಂದ ಸ್ವಲ್ಪ ಫಲಗಳನ್ನು ತೆಗೆದುಕೊಳ್ತೀವಿ. ಹಾಗಾಗಿ ಇವತ್ತಿನ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದಿದ್ದಾನೆ. ಮಿಥುನ ಲಗ್ನದಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ಗ್ರಹಗಳ ಪ್ರಾರ್ಥನೆಯೊಂದಿಗೆ ರಾಶಿಫಲವನ್ನು ತಿಳ್ಕೊಳ್ಳೋಣ. ನನ್ನೊಟ್ಟಿಗೆ ಎಲ್ಲರೂ ಕೂಡ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ ಅಂತೇಳಿ ಗ್ರಹರಾಜನ ಪ್ರಾರ್ಥನೆ, ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ ಗೋಷ್ಪದೀಕೃತ ವಾರಶೀಂ ವಶೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಂ ವಂದೇ ವಂದೇ ನೀಲಾತ್ಮಜಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೈ ನಮಃ.
ಇವತ್ತಿನ ವಿಶೇಷವಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ವ್ಯಾವಹಾರಿಕ ವಿಚಾರಾದಿಗಳಲ್ಲಿ ಏನಾದರೂ ಕೂಡ ಸ್ವಲ್ಪ ಮಾನಸಿಕ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಹೊಸಬರ ಪರಿಚಯ ಆಗುವಂತಹ ಒಂದು ಸುಯೋಗ. ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ವಿರಾಮ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನೂತನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವಂತಹ ಒಂದು ಧಾವಂತ ಇರತಕ್ಕಂಥದ್ದಾಗಿರುತ್ತೆ. ಏನಾದರೂ ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು, ಬಟ್ಟೆ ಅಂಗಡಿ ಈ ರೀತಿಯಾದಂಥದ್ದನ್ನು ಸ್ವಯಂಕೃತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಈ ಒಂದು ಕಾರ್ಯಕ್ರಮಾದಿಗಳಲ್ಲಿ ನೀವು ಪ್ರಯತ್ನ ಪಟ್ಟಾಗ ಖಂಡಿತ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲೂ ಕೂಡ ಏನಾದರೂ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಬಾಕಿ ಹಣ ಸಿಗುವಂತಹ ಸುಯೋಗಿರ್ತಕ್ಕಂಥದ್ದು. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ವೃಷಭ ರಾಶಿ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಶೇಷವಾಗಿ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ಹೊಸ ವಿಚಾರಾದಿಗಳಲ್ಲಿ ಅಥವಾ ಕುಟುಂಬದಲ್ಲೋ ಮಿತ್ರರೊಟ್ಟಿಗೋ ಗೆಳೆಯರೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅನಿರೀಕ್ಷಿತವಾದಂಥ ಪ್ರಯಾಣ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ಸನ್ಮಾನ ಕಾರ್ಯಾದಿಗಳು ಜರುಗತಕ್ಕಂಥದ್ದಾಗಿರುತ್ತೆ. ಶ್ರೇಯಸ್ಸು ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಹೊಸಬರ ಪರಿಚಯ ಆಗ್ತಕ್ಕಂಥದ್ದು. ಮಿಥುನ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ದುರ್ಗಾಯೇ ನಮಃ ಅಂತೇಳಿ ದುರ್ಗೆಯ ಪ್ರಾರ್ಥನೆ, ದುರ್ಗೆಯ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಪಾಲುದಾರಿಕ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಏನಾದರೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳ ಮೇಲೆ ನೀವು ಹಿಡಿತವನ್ನು ಇಟ್ಕೊಳ್ಳಿ. ಸರ್ಕಾರದಿಂದ ಏನಾದರೂ ಭೀತಿ ಕಾಡಬಹುದಾಗಿರ್ತಕ್ಕಂಥದ್ದು, ಅದು ಕೂಡ ತೆರಿಗೆ ಸಂಬಂಧಿತವಾದ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಏನಾದರೂ ನಿಮಗೆ ಭೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ದುಃಖ ಶೋಕಾದಿಗಳಿಂದ ಪರಿಹಾರವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಓಂ ದುರ್ಗಾಯ ನಮಃ ಅಂತೇಳಿ ಕಲಿಯುಗದಲ್ಲಿ ವಿಶೇಷವಾಗಿ ಗಣಪತಿ ಮತ್ತು ದುರ್ಗೆಗೆ ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ, ಶೀಘ್ರ ಫಲ ಕೊಡ್ತಕ್ಕಂಥದ್ದಾಗಿರುತ್ತೆ. ದುರ್ಗತಿ ನಾಶನ ಕಾರಕಗಳಾಗಿರ್ತಕ್ಕಂಥ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಜಗದಂಬ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಜಗದಂಬ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 18 ಮೇಡಮ್. ಗುರುಗಳಿದ್ದಾರೆ ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಚೆನ್ನಾಗಿದ್ದೀವಿ ಅಮ್ಮ. ಏನು ಪ್ರಶ್ನೆ? ನಮ್ಮ ಮಗನ ಬಗ್ಗೆ ಸುಹಾಸ್ ಅಂತ ಗುರುಗಳೇ. ನಮ್ಮ ಮಗ ಅವನು ಎಲ್ಲೂ ಕೆಲ್ಸಕ್ಕೆ ಒಂದ್ ಕಡೆ ನೆಲೆ ನಿಲ್ತಾ ಇಲ್ಲ ಗುರುಗಳೇ. ಡಿಪ್ಲೊಮಾ ಮಾಡಿದ್ದಾನೆ. ಅವನ್ ಕೆಲ್ಸಕ್ಕೆ ಅಲ್ಲೇ 2 ತಿಂಗಳು ಇಲ್ಲೇ 2 ತಿಂಗಳು ಹಿಂಗ್ ಹೋಗ್ತಾನೆ ಗುರುಗಳೇ. ಎಲ್ಲೂ ಒಂದ್ ಕಡೆ ನೆಮ್ಮದಿಯಾಗಿ ನಿಲ್ದಲ್ಲ. ನೀವೊಂದು ಕೆಲಸ ಮಾಡಿ, ನಿಮ್ಗೆ ಅನುಕೂಲ ಇದೆ ಅಂದರೆ ಒಂದು ಜಾಗ ಹೇಳ್ತೀನಿ, ನೀವು ಹೋಗಿ ಬನ್ನಿ. ಯಾವುದು ಗೊತ್ತಾ? ನಾಸಿಕಲ್ಲಿರ್ತಕ್ಕಂಥ ತ್ರ್ಯಂಬಕೇಶ್ವರ ಸ್ವಾಮಿ ಸನ್ನಿಧಾನ, ಜ್ಯೋತಿರ್ಲಿಂಗಗಳಲ್ಲಿ ತ್ರ್ಯಂಬಕೇಶ್ವರ ಸನ್ನಿಧಾನ ಇದೆ, ನಾಸಿಕಲ್ಲಿದೆ ಅದು. ಒಂದು ಸಲ ನೀವು ಅನುಕೂಲ ಇದ್ದರೆ ಶಿರ್ಡಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಪಂಡರಾಪುರ ಮತ್ತು ಶಿರ್ಡಿ ಸಾಯಿಬಾಬನ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ನೀವು ಅಲ್ಲಿ ಶನಿಸಿಂಗನಾಪುರ ಅಂತ ಸ್ಥಾನ ಇದೆ. ಶಿರ್ಡಿ ಒಂದು ಯಾಕಂದರೆ ಎಲ್ಲ ಕೂಡ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇರತಕ್ಕಂಥದ್ದಾಗುತ್ತೆ. ಯಾವುದಾದ್ರೂ ಬಸ್ನವರನ್ನು ನೀವು ಮೀಟ್ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಒಂದೊಮ್ಮೆ ಈ 3 ಕ್ಷೇತ್ರಗಳ ದರ್ಶನ ಮಾಡಿ ಕೊನೆಯದಾಗಿ ನಾಸಿಕಲ್ಲಿರ್ತಕ್ಕಂಥ ತ್ರ್ಯಂಬಕೇಶ್ವರನನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಅದಾಗದೇ ಇಲ್ಲ ಅಂತ ಆದಾಗ ಅಷ್ಟು ಅನುಕೂಲ ಇಲ್ಲ ಗುರುಗಳೇ ಅಂದರೆ ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಶ್ರೀಕಾಳಹಸ್ತಿಯ ನಾವು ಕಾಳಹಸ್ತೇಶ್ವರನನ್ನು ವಿಶೇಷವಾಗಿ ಕಾಳಹಸ್ತಿಗೆ ಹೋಗಿ ರಾಹುಕೇತುಗಳ ಪೂಜೆ ಮಾಡಿಸ್ಕೊಂಡು ಬನ್ನಿ. ಮಂಗಳವಾರದ ದಿವಸ ಹೋಗ್ತಕ್ಕಂಥದ್ದು ಶುಭಪ್ರದ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಹೊಸ ಸವಾಲುಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಇವತ್ತಿನ ದಿವಸ ಸದೃಢತೆಯಿಂದ ಮಾನಸಿಕ ಒತ್ತಡಾದಿಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದಾಗುತ್ತೆ. ಕುಟುಂಬದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅನುಕೂಲಕರವಾಗಿದ್ದರೂ ಕೂಡ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಒತ್ತಡಯುಕ್ತವಾಗಿರುತ್ತೆ. ಒತ್ತಡವನ್ನು ನಿವೃತ್ತಿ ಮಾಡುವ ಸಲುವಾಗಿ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ಆಂಜನೇಯನ ಪ್ರಾರ್ಥನೆ ಓಂ ಹಂ ಹನುಮತೆ ನಮಃ ಅಥವಾ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ದಾಯಾದಿಗಳೊಟ್ಟಿಗೆ ಮಿತ್ರರೊಟ್ಟಿಗೆ ಸ್ವಲ್ಪ ಎಚ್ಚರವಹಿಸಿ. ಯಾಕಂದರೆ ಕಠಿಣ ಮಾತುಗಳಿಂದ ನಿಮ್ಮ ಮಾನಸಿಕ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣಕ್ಕೂ ಕೂಡ ಸ್ವಲ್ಪ ಏನೋ ಅಡಚಣೆಗಳಾಗಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ
ಕನ್ಯಾ ರಾಶಿಯವರು ಎಲ್ಲ ರೀತಿಯಲ್ಲಿ ಸನ್ಮಂಗಳವನ್ನು ಕಾಣುವ ಸಲುವಾಗಿ, ಮಾನಸಿಕ ಒತ್ತಡಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ವಿಶೇಷವಾಗಿ ಸಾಂಬಶಿವನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸಹೋದ್ಯೋಗಗಳೊಟ್ಟಿಗೆ ಏನಾದರೂ ಕೂಡ ಇವತ್ತಿನ ದಿವಸ ಭಿನ್ನಾಭಿಪ್ರಾಯಗಳು ಮೂಡ್ತಕ್ಕಂಥದ್ದಾಗಿರುತ್ತೆ. ಅನಗತ್ಯವಾದಂಥ ಮಾತು, ಅದರೊಟ್ಟಿಗೆ ಏನಾದರೂ ಮಾನಸಿಕ ಒತ್ತಡಗಳು ಇರ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು. ಹೂಡಿಕೆಗಳಲ್ಲಿ ಎಚ್ಚರವಹಿಸಿ. ಅನಗತ್ಯವಾದಂಥ ಖರ್ಚು, ಅನಗತ್ಯವಾದಂಥ ಮಾತನ್ನು ನಿಲ್ಲಿಸಿ. ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸಂಬಂಧಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಹಳೆಯ ಸವಾಲುಗಳು ನಿಮ್ಮನ್ನು ಇವತ್ತಿನ ದಿವಸ ಮತ್ತೆ ಅದರೊಟ್ಟಿಗೆ ಏನಾದರೂ ಮಾನಸಿಕ ಒತ್ತಡಗಳನ್ನು ತರ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರ ಅನಗತ್ಯವಾದಂಥ ಮಾತನ್ನು ನಿಲ್ಲಿಸಿ. ವಿಶೇಷವಾಗಿ ಕೆಲಸದೊಂದಿಗೆ ನಿಮ್ಮ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಪಡಿ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ವೃಶ್ಚಿಕ ರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ ಕುಂಡಲಿ ನಾಗಬಂಧ ಅಂದರೆ ಏನು? ಬಹಳ ಮುಖ್ಯವಾಗಿ ನಾವು ನಾಗಬಂಧ ಅಂತ ಕರಿತೀವಿ. ಈ ನಾಗಬಂಧ ಅಂದರೆ, ನಾಗ ಅಂದರೆ ನಾವು ಅಷ್ಟಕುಲ ನವನಾಗಗಳು ಅಂತ ಕರಿತೀವಿ. ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತತ ಅಂತೇಳಿ 8 ವಿಧವಾದ ನಾವು ಸರ್ಪದೋಷಗಳು ಅಂತ ಕರಿತೀವಿ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಇನ್ನೂ ವಿಶೇಷವಾಗಿ 12 ಸರ್ಪದೋಷಗಳಿದ್ದಾವೆ. ಈ 12 ಸರ್ಪದೋಷಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಏನಪ್ಪ ಅಂದರೆ ವಿಷಕರ ಕಾಲಸರ್ಪದೋಷ ಮತ್ತು ಘಾತಕ ಕಾಲಸರ್ಪದೋಷ, ಶೇಷನಾಗ ಕಾಲಸರ್ಪದೋಷ, ಇನ್ನು ವಿಶೇಷವಾಗಿ ಶಂಖ ಅಂತಕ್ಕಂಥದ್ದು ಅಲ್ಲೇ ಬರುತ್ತೆ. ಶಂಖ ಕಾಲಸರ್ಪದೋಷ, ಪದ್ಮಕರ, ವಿಶೇಷವಾಗಿ 8 ವಿಧವಾದಂಥ ಕಾಲಸರ್ಪದೋಷಗಳನ್ನು ಸಹಜವಾಗಿ ಎಲ್ಲರೂ ಕೂಡ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥವ್ರು ಆಗ್ತಾರೆ. ಆದರೆ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ 12 ಕಾಲಸರ್ಪದೋಷಗಳಿದೆ. ಈ 12 ಕಾಲಸರ್ಪದೋಷಗಳು ಮನುಷ್ಯನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಪೀಡೆಯನ್ನು ಕೊಡ್ತಾ ಇರತಕ್ಕಂಥದ್ದಾಗುತ್ತೆ. ಈಗ ಎಲ್ಲ ಮಂಗಳಮಯವಾಗಿದ್ದರೂ ಕೂಡ ತಂದೆ ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳು ಸರಿಯಾದ ದಾರಿಯಲ್ಲಿ ಹೋಗದೇ ಇದ್ದಾಗ ತಂದೆ ತಾಯಿಗಳಿಗೆಲ್ಲ ಒಟ್ಟಾರೆಯಾದ ಕುಟುಂಬಕ್ಕೆ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ನಾವು ಬಹಳ ಮುಖ್ಯವಾಗಿ ವಿಷಕರ ಕಾಲಸರ್ಪದೋಷ ಅಂತ. ವಿಷ ಅಂದರೆ ಏನು? ಯಾವಾಗಲೂ ಕೂಡ ಜಾಗೃತಿಯಾಗಿರಬೇಕು. ಅದು ನಾವು ಇವಾಗ ಬೆಂಕಿ ಸಮೀಪದಲ್ಲಿದ್ದಾಗ ಹೇಗೆ ನಾವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿದ್ದಕ್ಕೆ ಏನೆಲ್ಲ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತೀವೋ ಹಾಗೆ ಈ ವಿಷಕರ ಕಾಲಸರ್ಪದೋಷ ಫಾರ್ ಎಕ್ಸಾಂಪಲ್ ವೃಶ್ಚಿಕ ರಾಶಿಯಲ್ಲಿ ಅಥವಾ ವೃಷಭ ರಾಶಿಯಲ್ಲಿ ಎಲ್ಲ ಗ್ರಹಗಳು ಇದ್ದಾವೆ ಅಂತ, ಇದು ರಾಹು ಮತ್ತು ಕೇತುಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಈ ವಿಶೇಷವಾಗಿ ನಾವು ಏನು ಇವತ್ತಿನ ವಿಷಯದಲ್ಲಿ ನಾವು ಏನು ಕರಿತಿದ್ದೀವಿ, ವಿಶೇಷವಾಗಿ ನಾಗಬಂಧ ಅಂತಕ್ಕಂಥದ್ದು ಕೆಲವರೆಲ್ಲ ಏನಪ್ಪ ಅಂದರೆ ರಾಹುವಿನಿಂದ ಬರುತ್ತೆ ಅಂತಕ್ಕಂಥದ್ದು, ರಾಹುಕೇತುಗಳಿಬ್ಬರಿಂದನೂ ಬರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿ ಕೇತುವಿದ್ದು, ವೃಷಭದಲ್ಲಿ ರಾಹು ಇದ್ದು, ಈ ಎಲ್ಲ ಗ್ರಹಗಳ ಏನು ನಾವು ಉಳಿದಿರ್ತಕ್ಕಂಥ 7 ಗ್ರಹಗಳೇನಿದ್ದಾವೋ ಅವೆಲ್ಲವೂ ಕೂಡ ಬಂಧನಯುಕ್ತವಾಗಿದ್ದಾಗ ಅವುಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದಕ್ಕೆ ಈಗ ನಾವು ಅನಂತ ಕಾಲ ಸರ್ಪದೋಷ ಅಂದರೆ 180 ಡಿಗ್ರಿಯಲ್ಲಿ ತಗೊಳ್ತೀವಿ. ಇದನ್ನೇನಪ್ಪ ಅಂದರೆ ಸವ್ಯಾಪಸವ್ಯವಾಗಿ, ಈಗ ಅಪಸವ್ಯ ಮಾರ್ಗದಲ್ಲಿ ಬರ್ತಕ್ಕಂಥ ಗ್ರಹಗಳಿವು, ನಾವು ಸವ್ಯ ಮಾರ್ಗದಲ್ಲಿ ಆಲೋಚನೆ ಮಾಡಿದಾಗ ಫಾರ್ ಎಕ್ಸಾಂಪಲ್ಲು ಈ ಕಡೆ ಇದ್ದಾಗ ಅದು ಕೂಡ ದಕ್ಷಿಣ ಪೂರ್ವಕ್ಕೆ ಬರ್ತಕ್ಕಂಥ ಗ್ರಹಗಳೇನಿದ್ದಾವೋ ಈ ಗ್ರಹಗಳಲ್ಲಿ ಜಾತಕದಲ್ಲಿ ಬಂಧನಯುಕ್ತವಾಗುತ್ತೋ ಅದಕ್ಕೆ ನಾಗಬಂಧ ಅಂತ ಕರಿತೀವಿ. ಈ ನಾಗಬಂಧ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನೆಯಲ್ಲಿ ಮಾನಸಿಕ ಒತ್ತಡಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗಿರುತ್ತೆ. ಉನ್ನತ ಪದವಿಯಲ್ಲಿರ್ತಾರೆ, ಮನೆಯಲ್ಲಿ ನೆಮ್ಮದಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಇವ್ರ ಜೀವನದುದ್ದಕ್ಕೂ ಬೇಕಾದ್ರೆ ಅದು ಫಾಲೋ ಆಗ್ತಾನೆ ಇರ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಹಾಗೆ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಾರೆ. ಹೆಲೋ ಹಲೋ, ಹೇಳಿ ಮೇಡಮ್. ನಮಸ್ಕಾರ, ತಮ್ಮ ಹೆಸರು ತಿಳಿಸಬಹುದಾ? ಗಂಗಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕು. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದೆ ಅಮ್ಮ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ಕೊಂಡಿದ್ದಾರೆ ನಿಮ್ಮ ಅಣ್ಣವ್ರ ಹೆಸರೇನು? ಅವರು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಅವರು ಏನ್ ಮಾಡಿದ್ರು ಕೈ ಎತ್ತಾ ಇಲ್ಲ, ತುಂಬಾ ಕಷ್ಟ. ಅವಾಗ ಯಾವ್ದು ತುಂಬಾ ತೊಂದ್ರೆ. ಎಲ್ಲಿಂದ ಮಾತನಾಡ್ತಾ ಇರೋದು ತಾವು? ನಾವು ಗುಂಡ್ಲಪೇಟೆಯಿಂದ ಮಾತಾಡ್ತಿರೋ. ಚಾಮರಾಜನಗರ ಗುಂಡ್ಲಪೇಟೆ. ಏನು ಅವ್ರ ಹೆಸರು? ಗುರು ಅಂತ. ಅಮ್ಮ, ಗುರು ಗುರು ಅಂತ ಸರ್. ಮದುವೆ ಆಗಿದೆಯಾ? ಆಗಿದೆ, 2 ಮಕ್ಕಳಿದ್ದಾರೆ. ಕೃಷಿಕರ? ಅಮ್ಮ, ಇಲ್ಲಿ ಏನಾಗುತ್ತೆ, ಮನೆಯ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ವಿಪರೀತವಾದ ಸ್ತ್ರೀ ಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಕೆಲವೊಂದು ಶಾಪಗಳು ಬಂದಾಗ ಅವನು ಹಿನ್ನೆಲೆ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಸ್ತ್ರೀ ಸಂಬಂಧಿತವಾದಂಥ ದೋಷಾದಿಗಳು ಆ ಕುಟುಂಬಕ್ಕೆ ಬಂದಾಗ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ 4 ಜನ ಮಕ್ಕಳಿರ್ತಾರೆ,
4 ಜನ ಮಕ್ಕಳಲ್ಲಿ 3 ಜನ ಚೆನ್ನಾಗಿರ್ತಾರೆ, ಯಾರೋ ಒಬ್ಬರು ಈ ಶಾಪಗ್ರಸ್ತರಾಗ್ತಾರೆ. ಅಂದರೆ ಇಂದಿನ ಜನ್ಮಕ್ಕಿರ್ತಕ್ಕಂಥ ಕನೆಕ್ಟಿವ್ ಏನಿರುತ್ತೋ ಅದರ ಮುಖಾಂತರ ಇವ್ರಿಗೆ ಅದು ಆಕ್ಟಿವೇಟ್ ಆಗಿ ಇವರನ್ನು ಪೀಡಿಸಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸ್ತ್ರೀ ಶಾಪ ಇರ್ತಕ್ಕಂಥದ್ದಿದೆ. ಸ್ವಲ್ಪ ಭೂ ವಿಚಾರದಲ್ಲಿ ಅಂದರೆ ಮನೆ ಕೂಡ ಸಮಸ್ಯೆ ಇರ್ತಕ್ಕಂಥದ್ದಿದೆ. ಸ್ವಲ್ಪ ನೀವು ವೈಯಕ್ತಿಕವಾಗಿ ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತೀನಿ ತಾಯಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ತಿಳಿಸಬಹುದಾ? ಮುಂದಿನ ರಾಶಿ ಧನುರ್ರಾಶಿ. ಸಹೋದ್ಯೋಗಿಗಳೊಂದಿಗೆ ಇವತ್ತಿನ ದಿವಸ ಎಲ್ಲಾದರೂ ಕೂಡ ಪ್ರಯಾಣ ಮಾಡತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಿದೆ. ಆರ್ಥಿಕ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಕಾರ್ಯಕ್ಷೇತ್ರಾದಿಗಳಲ್ಲಿ ಉನ್ನತ ಅಧಿಕಾರಿಗಳು ಕೂಡ ಇವತ್ತಿನ ದಿವಸ ನಿಮಗೆ ಸಹಕಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ದೇವತಾ ದರ್ಶನ ಶುಭಮಂಗಳವನ್ನು ತರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ಗುರುಗಳ ದರ್ಶನ, ಮೇಧಾ ದಕ್ಷಿಣಾಮೂರ್ತಿ ಅಥವಾ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಯಾವುದಾದ್ರೂ ಅನಪೇಕ್ಷಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ಇರ್ಬೋದು ಅಥವಾ ವೃತ್ತಿರಂಗದಲ್ಲಿ ಒತ್ತಡ ಆಗಿರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಠಾತ್ ಪ್ರಯಾಣ ನಿಮ್ಮನ್ನು ಇವತ್ತಿನ ದಿವಸ ಎಲ್ಲೋ ಮೇಲಧಿಕಾರಿಗಳು ನಿಮಗೆ ಅದನ್ನು ಸೂಚನೆ ಮಾಡ್ತಕ್ಕಂಥವ್ರು ಆಗ್ತಾರೆ. ನೀವು ಅನಿವಾರ್ಯ ಕಾರಣಾದಿಗಳಿಂದ ಹೋಗಬೇಕಾಗಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಯಾರಿಗಾದರೂ ಕೂಡ ಅನಾರೋಗ್ಯ ಸಮಸ್ಯೆ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಾತರೋಗವು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಈ ಎಲ್ಲ ಇಕ್ಕಟ್ಟಾದಿಗಳಿಂದ ದೂರ ಆಗಬೇಕು. ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಅಂತೇಳಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗುತ್ತೆ ಮಕರ ರಾಶಿಯವರಿಗೆ. ಮುಂದಿನ ರಾಶಿ ಕುಂಭರಾಶಿ. ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಆಪ್ತರೊಟ್ಟಿಗೆ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಹೂಡಿಕೆಗಳಲ್ಲಿ ನಷ್ಟ ಆಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಮಿತ್ರರೊಟ್ಟಿಗೆ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಅನನ್ಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಸಾಲ ಸಂಬಂಧಿತವಾದ ವಿಚಾರಾದಿಗಳಲ್ಲಿ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಚಾಲನೆಯಲ್ಲಿ ಎಚ್ಚರ ವಹಿಸಿ. ಇವತ್ತಿನ ದಿವಸ ವಾದ ವಿವಾದಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣ ಮಾಡಬಹುದಾದಂಥ ಸುಯೋಗ. ವಿಶೇಷವಾಗಿ ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮೀನರಾಶಿಯವರ ಅಮ್ಮನವರ ಪ್ರಾರ್ಥನೆ, ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ನಾಗಬಂಧದ ಬಗ್ಗೆ ತಿಳಿಸ್ತಾ ಇದ್ರಿ, ಅದನ್ನು ಜನ್ಮ ಕುಂಡಲಿಯಲ್ಲಿ ಹೇಗೆ ತಿಳಿಯೋದು? ಈಗ ನಾವು ಫಾರ್ ಎಕ್ಸಾಂಪಲು ಯಾವೆಲ್ಲ ಸರ್ಪದೋಷಗಳಿದ್ದಾವೆ ಅಂತ ಆದಾಗ ಅನಂತಕಾಲ ಸರ್ಪದೋಷ, ಕುಳಿಕ ಕಾಲ ಸರ್ಪದೋಷ, ವಾಸುಕಿ ಕಾಲ ಸರ್ಪದೋಷ, ಶಂಖಪಾಲ ಕಾಲ ಸರ್ಪದೋಷ, ಪದ್ಮ ಕಾಲ ಸರ್ಪದೋಷ, ಮಹಾಪದ್ಮ ಸರ್ಪದೋಷ ಅಂತಕ್ಕಂಥದ್ದಿದೆ. ತಕ್ಷಕ ಕಾಲ ಸರ್ಪದೋಷ, ಕಾರ್ಕೋಟಕ ಕಾಲ ಸರ್ಪದೋಷ ಮತ್ತು ಶಂಖಪಾಲ ಕಾಲ ಸರ್ಪದೋಷ, ಇನ್ನು ಘಾತಕ ಕಾಲ ಸರ್ಪದೋಷ, ವಿಷಕರ ಕಾಲ ಸರ್ಪದೋಷ, ಶೇಷನಾಗ ಕಾಲ ಸರ್ಪದೋಷ ಅಂತಕ್ಕಂಥ 12 ವಿಧವಾದ ಕಾಲ ಸರ್ಪದೋಷಗಳಿದ್ದಾವೆ. ನಾವು ಕೇವಲ ರಾಹುಕೇತುಗಳನ್ನು ಸಪ್ತಮದಲ್ಲಿ 180 ಡಿಗ್ರಿಯಲ್ಲಿ ನೋಡಿ ಅವುಗಳ ಯುಕ್ತವಾಗಿ ಬಂಧನ ಬಂದಾಗ ಸ್ತ್ರೀ ಶಾಪ ಬರುತ್ತೆ, ಪಿತೃಶಾಪ ಬರುತ್ತೆ. ಇದೆಲ್ಲ ಕೂಡ ಗ್ರಹಣಯುಕ್ತವಾದಂಥದ್ದು ಬರ್ತಕ್ಕಂಥದ್ದು ಎಲ್ಲ ಇದೆ. ಆದರೆ ವಿಶೇಷವಾಗಿ ನಾವು ವಿಷಕರ ಅಂತಕ್ಕಂಥದ್ದು ಮತ್ತು ಎರಡನೇದಾಗಿ ಘಾತಕ ಅಂತಕ್ಕಂಥದ್ದು. ಈ ಘಾತಕ ವಿಷಕರ ಅಂತಕ್ಕಂಥದ್ದು ಅತ್ಯಂತ ಕಠೋರವಾದಂಥ ಕಾಲ ಸರ್ಪದೋಷ. ನಾವೀಗ ಮಾಂದ್ಯ ಸಂಯೋಜನೆ ರಾಹು ಬಂದ ಕೂತ್ಕೊಂಡ ಅಂತ ಆದರೆ ಅವರ ಜೀವನದಲ್ಲಿ ಜನ್ಮದಲ್ಲಿ ಏನಾದರೂ ರಾಹು ಒಟ್ಟಿಗೆ ಏನಾದರೂ ರಾಹು ಬಂದು ಜನ್ಮದಲ್ಲಿ ಬಂದು ಕೂತ್ಕೊಂಡ ಅಂದರೆ ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ಅವರಿಗೆ ಸರ್ವತಾ ನಿಷಿದ್ಧವಾದಂಥ ಸಮಸ್ಯೆಗಳು ಅವರನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಅವ್ರ ಜೀವನದುದ್ದಕ್ಕೂ ಕೂಡ ಆರೋಗ್ಯ, ಈಗ ಕೆಲವ್ರು ನೋಡ್ತೀವಿ ಎಲ್ಲ ಯಾಕಂದರೆ ದೇಹಕ್ಕೆ ಸಂಬಂಧಪಟ್ಟ ಆದಂಥ ಕಷ್ಟಾದಿಗಳು ಬರ್ತಾ ಇರತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಬೋನಸ್ಗೆ ಸಂಬಂಧಪಟ್ಟಂಥ ವ್ಯಾಧಿಯು ಕೂಡ ಬರ್ತಕ್ಕಂಥದ್ದಾಗುತ್ತೆ. ಬಹಳ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಅತ್ಯಂತ ವಿಷಕರವಾದಂತಹ ನಾವೇನು ಕ್ಯಾನ್ಸರ್ ಅಂತ ಕರಿತೀವೋ ಆ ಕ್ಯಾನ್ಸರ್ ವ್ಯಾಧಿಯು ಕೂಡ ಈ ಒಂದು ವಿಷಕರ ಕಾಲ ಸರ್ಪದೋಷದಿಂದನೇ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಕೂಡ ಇದೆ. ಅಂದರೆ ಇದರಿಂದನೇ ಬರುತ್ತೆ ಅಂತಕ್ಕಂಥದ್ದು. ಈ ವಿಷಕರ ಕಾಲ ಸರ್ಪದೋಷ ಬಂತು ಅಂತ ಆದಾಗ ಏನಪ್ಪ ಅಂದರೆ ಜನ್ಮಾತ್ ರಾಹುವಿನೊಟ್ಟಿಗೆ ಮಾಂದಿ, ಜನ್ಮಾತ್ ಕೇತುವಿನೊಟ್ಟಿಗೆ ಮಾಂದಿ, ಜನ್ಮಾತ್ ಕುಜನೊಟ್ಟಿಗೆ ಮಾಂದಿ, ಜನ್ಮಾತ್ ಸಪ್ತಮ ಶನಿಯೊಟ್ಟಿಗೆ ಮಾಂದಿ, ಈ ಗ್ರಹಗಳ ಸಂಯೋಜನೆ ಬಂದಾಗ ಇದಕ್ಕೆ ಬಹಳ ಮುಖ್ಯವಾಗಿ ನೆಕ್ಸ್ಟ್ ಏನು ಆಪ್ಷನ್ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಅದನ್ನು ನಾವು ಸಂಚಿತ ಕರ್ಮದ ಪ್ರಯೋಜನೆಯಿಂದ ಆ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಚಿತ ಕರ್ಮ ಈಗ ಆಕ್ಟಿವೇಟ್ ಆಗಿ ಅವರನ್ನು ಪೀಡಿಸಲಿಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಈಗ ಕೆಲವು ಸಂದರ್ಭಗಳಲ್ಲಿ ಸೊಂಟದಿಂದ ಕೆಳಗಡೆ ಅವ್ರು ಬಿದ್ದುಬಿಟ್ಟಿರ್ತಾರೆ.
ಅಂದರೆ ನಾವು ಅಲ್ಲಿ ತನಕ ಒಂದು ಯೌವನ ವ್ಯವಸ್ಥೆ ಬರೋ ತನಕ ಅವ್ರಿಗೆ ಸುಭದ್ರವಾಗಿ ಆರೋಗ್ಯಪೂರ್ಣವಾಗಿರ್ತಾರೆ. ಒಂದು ಸಮಯದ ನಂತರದಲ್ಲಿ ಅವ್ರಿಗೆ ಕೈಕಾಲು ಬಿದ್ದೋಗೋದು, ಅಂದರೆ ಅವ್ರಿಗೆ ಆ ಒಂದು ಸ್ಟೆಬಿಲಿಟಿ ಇಲ್ಲದೆ ಇರತಕ್ಕಂಥದ್ದು ಈ ಥರ ಕಾಡುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ಘಾತಕ ಕಾಲಸರ್ಪದೋಷ ಅಂತಕ್ಕಂಥದ್ದು. ಈ ಕಾಲಸರ್ಪದೋಷಗಳಲ್ಲಿ ಘಾತಕ, ವಿಷಕರ ಇವೆರಡು ಅತ್ಯಂತ, ಇನ್ನು ಮಿಕ್ಕಿದ್ದೆಲ್ಲ ಕಾಲಸರ್ಪದೋಷಗಳು ಇರ್ತಕ್ಕಂಥದ್ದಿದೆ. ಈಗ ಹಠಾತ್ ಹಣಕಾಸಿನ ನಷ್ಟ ಬರ್ತಕ್ಕಂಥದ್ದು, ಇದಕ್ಕೂ ಕೂಡ ಅದು ಕಾರಣ ಆಗ್ತಕ್ಕಂಥದ್ದು. ಈಗ ಅನಂತ ಕಾಲಸರ್ಪದೋಷ ಅಂದರೆ 180 ಡಿಗ್ರಿಯಲ್ಲಿ ಲಗ್ನ ಮತ್ತು ಕೇತು ಸಪ್ತಮದಲ್ಲಿ ಬಂದಾಗ ಅದಕ್ಕೆ ಅನಂತ ಕಾಲಸರ್ಪದೋಷ ಅಂತ ಕರಿತೀವಿ. ಅಖಂಡವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಈಗ ಏನಪ್ಪ ಅಂದರೆ ಈ ವಿಷಕರ ಘಾತಕ ಕಾಲಸರ್ಪದೋಷಾದಿಗಳು ಲಗ್ನದಲ್ಲಿದ್ದಾಗ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾದದ್ದು ಕಾರ್ಯ ಏನಪ್ಪ ಅಂದರೆ, ನಿಮ್ಮ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೀವನದಲ್ಲಿ ಆ ಒಂದು ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ತ್ರ್ಯಂಬಕೇಶ್ವರ, ನಾವು ಈಗ ತಾನು ಒಂದು ಕರೆಯಲ್ಲಿ ಮಾತನಾಡ್ತಾ ಇದ್ವಿ. ತ್ರ್ಯಂಬಕೇಶ್ವರ ಇಲ್ಲ ನಮ್ಮ ಶ್ರೀಕಾಳಹಸ್ತೇಶ್ವರನ ದರ್ಶನ, ಭ್ರಮರಾಂಬ ಸಮೇತವಾಗಿರ್ತಕ್ಕಂಥ ಆ ಒಂದು ಜಗದಂಬೆಯ ದರ್ಶನ ಮಾಡ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬೆ ಯುಕ್ತನಾಗಿರ್ತಕ್ಕಂಥ. ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಶ್ರೀಶೈಲಮಲ್ಲಿರ್ತಕ್ಕಂಥದ್ದು ವಿಶೇಷತೆ ಏನಪ್ಪ ಅಂದರೆ ಶಕ್ತಿಪೀಠವೂ ಹೌದು, ಜ್ಯೋತಿರ್ಲಿಂಗವೂ ಹೌದು. ನೀವು ವಿಶೇಷವಾಗಿ ಈ ರೀತಿಯಾದಂಥ ಹಠಾತ್ ಹಣಕಾಸಿನ ನಷ್ಟದಲ್ಲಿ ಬಳಲ್ತಾ ಇದ್ದೀರಾ, ಮಾನಸಿಕ ಒತ್ತಡದಲ್ಲೂ ಬಳಲ್ತಾ ಇದ್ದೀರಾ, ಇವು ವಿಶೇಷವಾಗಿ ಮನೆಯಲ್ಲಿ ಯಾರಿಗೋ ಸೊಂಟದಿಂದ ಕೆಳಗಡೆ ಭಾಗ ಬಿದ್ದೋಗಿದೆ, ಕೈ ಕಾಲೆಲ್ಲ ಸಣ್ಣ ಆಗ್ತಾ ಇದೆ, ಇದಕ್ಕೆ ನಾವೇನೋ ಕೆಲವು ಸಂದರ್ಭಗಳಲ್ಲಿ ಏನೋ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ, ಅದು ಕೂಡ ಒಂದು ಕಾರಣ ಇದ್ದರೂ ಕೂಡ ಮುಖ್ಯವಾಗಿ ಗ್ರಹಗಳ ಒಂದು ಅನಾನುಕೂಲ ಇದ್ದ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೊರಗಿನಿಂದ ಬಂದ ಒಂದು ಎಲ್ಲ ದೋಷಾದಿಗಳು ಕೂಡ ನಿಮ್ಮ ಮೇಲೆ ದಾಳಿ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಶ್ರೀಕಾಳಹಸ್ತೇಶ್ವರನ ದರ್ಶನ, ನಾಸಿಕಲ್ಲಿರ್ತಕ್ಕಂಥ ತ್ರ್ಯಂಬಕೇಶ್ವರನ ದರ್ಶನ. ಮನೆಯಲ್ಲಿ ಯಾರಿಗೇ ಈ ರೀತಿಯಾದಂಥ ಸಮಸ್ಯೆಗಳಿದೆ ಅಂತ ಆದಾಗ, ಹಣಕಾಸಿನ ವಿಚಾರದಲ್ಲಿ ಹಠಾತ್ ನಷ್ಟ, ತುಂಬ ಚೆನ್ನಾಗಿರ್ತೀರಾ, ಅಲ್ಲಿಂದ ಕೆಳಗೆ ಬಿದ್ದೋಗಿರ್ತೀರ, ಖಂಡಿತ ನೀವು ಇವರು ಈ ರೀತಿಯಾಗಿ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥವ್ರು ನಿಜವಾಗಿಯೂ ನೀವು ಶ್ರೀಶೈಲ ಮಲ್ಲಿಕಾರ್ಜುನನ್ನು ಅನನ್ಯವಾಗಿ ಹಿಡ್ಕೊಳ್ಳಿ, ಖಂಡಿತ ನಿಮ್ಮ ಬದುಕು ಹಸನ ಆಗ್ತಕ್ಕಂಥದ್ದಾಗುತ್ತೆ. ಶಾಕುಂತಲಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಶಾಕುಂತಲಾ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳು ಬಗ್ಗೆ ಕೇಳಬೇಕಾಗಿತ್ತು ರೀ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 28. ಗುರುಗಳಿದ್ದಾರೆ, ಮಾತನಾಡಿ. ಅಮ್ಮ, ನಮ್ಮ ಸಂಖ್ಯೆ ಇನ್ನೊಮ್ಮೆ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿದೇವ್ರಿ. ಅಮ್ಮ ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ರೀ. ಅಮ್ಮ ಹೇಳಿ, ಏನು ಪ್ರಶ್ನೆ? ನಮ್ಮ ಮಗಳಿಗೆ ಮದುವೆ ಆಗೈತ್ರಿ, ಒಂದು 5-6 ವರ್ಷ ಆಯ್ತು. ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು ರೀ. ಸ್ವಲ್ಪ ಜಾತಕದಲ್ಲೇ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನಿಮ್ಮ ಅಳಿಯನ ಹೆಸರೇನಂದ್ರಿ? ಸಂತೋಷ್ ಅಂತ ಹೇಳ್ರಿ. ಮಗಳ ಹೆಸರು? ಕಾವ್ಯ ರೀ. ಕಾವ್ಯ. ಹಾಂ. ನೀವು ವಿವಾಹ ಪೂರ್ವದಲ್ಲಿ ಎಲ್ಲ ನೋಡಿ ಮಾಡಿದ್ದೀರಾ? ಹಿಂಗೆ ಕೇಳಿದೇವ್ರಿ, ಸ್ವಲ್ಪ ಒಳ್ಳೇದೈತಂದ್ರೆ ಮಾಡ್ತೀವ್ರಿ. ಅಮ್ಮ, ಆದರೆ ಮಕ್ಕಳ ಭಾಗ್ಯ ಇದೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ, 48 ದಿನಗಳ ಕಾಲ ಬಿಡದ ಹಾಗೆ ಗಂಡ ಹೆಂಡತಿರಿಬ್ಬರು ಕೂಡ ಅನನ್ಯ ಶ್ರದ್ಧಾ ಭಕ್ತಿಯಿಂದ ಅಶ್ವತ್ಥನಾರಾಯಣನ ಪ್ರದಕ್ಷಿಣೆ ಮಾಡಲಿಕ್ಕೆ ಹೇಳಿ. ದಿನಂಪ್ರತಿ ವಿಶೇಷವಾಗಿ ಅಲ್ಲಿ ಹೋಗಿ ಒಂದು ದೀಪ ಹಚ್ಚಿಟ್ಟು 48 ದಿನಗಳ ಕಾಲ ಅಶ್ವತ್ಥನಾರಾಯಣನ ಪ್ರದಕ್ಷಿಣೆ ಮಾಡಿ, ಆ ನಂತರ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನನಗೆ ನನ್ನ ಮಗಳಿಗೆ ಮಗು ಆದರೆ ನಾನು ಅಶ್ವತ್ಥನಾರಾಯಣನ ಕಲ್ಯಾಣೋತ್ಸವ ಮಾಡಿಸ್ತೀನಿ, ಅಂದರೆ ನಾರಾಯಣನ ಮದುವೆ ಮಾಡಿಸ್ತೀನಿ ಅಂತಕ್ಕಂಥ, ಅಶ್ವತ್ಥ ಮರಗಳ ಮದುವೆ ಮಾಡ್ತೀನಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಹಾಗೆ ಪ್ರತಿ ಪಂಚಮಿ ದಿವಸ ವಿಶೇಷವಾಗಿ ನಾಗಾರಾಧನೆ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಮಂಗಳವಾರದ ದಿವಸ 9 ಮಂಗಳವಾರಗಳ ಕಾಲ ನಿಮ್ಮ ಮಗಳು ನೆಲದ ಮೇಲೆ ಚೆನ್ನಾಗಿ ಶುದ್ಧ ಮಾಡಿಕೊಂಡು ನೆಲದ ಮೇಲೆ ಊಟ ಮಾಡ್ತಕ್ಕಂಥ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡು ನೆಲದ ಮೇಲೆ ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಖಂಡಿತ ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ಈ ಒಂದು ನಾಗದೋಷದ ವಿಚಾರವಾಗಿ ಹೇಳ್ತಾ ಇದ್ರಿ, ಇಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರೆ ಸ್ವಲ್ಪ ಮಟ್ಟದಲ್ಲಿ ಪರಿಹಾರ ಸಿಗಬಹುದು ಅಂತೇಳಿ. ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ, ಅದ್ರ ಬದಲು ಏನಾದರೂ ಪರಿಹಾರಗಳು ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಕರೆಕ್ಟ್, ಈಗ ಅವರು ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಒತ್ತಡದಲ್ಲಿ ಇರ್ತಕ್ಕಂಥದ್ದು ಆಗುತ್ತೆ. ಕುಟುಂಬದಲ್ಲಿ ಯಾರಿಗೋ ಒಬ್ರಿಗೆ ಅನಾರೋಗ್ಯ ಪೀಡಿತರಾದಾಗ ಒಟ್ಟಾರೆಯಾದ ಕುಟುಂಬ ಎಲ್ಲ ಕೂಡ ಒಂದು ಮಾನಸಿಕ ಒತ್ತಡಕ್ಕೆ ಸಿಲುಕತಕ್ಕಂಥದ್ದಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಬಹಳ ಮುಖ್ಯವಾಗಿ ಈ ರೀತಿಯಾದಂಥ ಸಮಸ್ಯೆಗಳು ಬಂದಿರತಕ್ಕಂಥವ್ರು ಮಂಗಳವಾರದ ದಿವಸ ವಿಶೇಷವಾಗಿ ಅವರ ಸ್ನಾನದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಉಪ್ಪು ಮತ್ತು ವಿಶೇಷವಾಗಿ ಗಂಜಲ, ಈ ರೀತಿಯಾಗಿ ಆ ಉಪ್ಪು ಗಂಜಲವನ್ನು ಪಚ್ಚಕರ್ಪೂರವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಗುರುವಾರದ ದಿವಸ ಸ್ವಲ್ಪ
ಆಕೆ ಸ್ನಾನ ಮಾಡ್ತಕ್ಕಂಥದ್ದು, ಇದೆಲ್ಲ ತಾತ್ಕಾಲಿಕವಾದ ಪರಿಹಾರಗಳು ಸಿಗ್ತಕ್ಕಂಥದ್ದು. ಆದರೆ ದೀರ್ಘವಾಗಿ, ಯಾಕಂದರೆ ಜ್ಯೋತಿರ್ಲಿಂಗಗಳಿರ್ತಕ್ಕಂಥದ್ದೇ ಕರ್ಮವನ್ನು ಕಳೆಯೋ ಸಲುವಾಗಿ, ಅಷ್ಟಾದಶ ಪೀಠಗಳಿರ್ತಕ್ಕಂಥದ್ದು ಕೂಡ ವಿಶೇಷವಾಗಿ ನಮ್ಮನ್ನು ಹಬ್ಬಿದಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು. ಯಾಕಂದರೆ ಎಲ್ಲಿ ಆ ಒಂದು ಮನುಷ್ಯನಿಗೆ ಶಕ್ತಿ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೋ, ಅದು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು, ಇದಕ್ಕೆ ಬರ್ತಕ್ಕಂಥದ್ದು ಹಠಾತ್ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಅಲ್ಲಿ ತನಕ ಚೆನ್ನಾಗಿದ್ದವರು ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು, ಸುದೀರ್ಘವಾಗಿ ಬಾಧಿಸ್ತಕ್ಕಂಥದ್ದು ಮತ್ತು ಮಾನಸಿಕ ಒತ್ತಡ ಬರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಮನೆಯಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ ಕೂಡ ಒಂದೊಮ್ಮೆ ಅವರಿಬ್ಬರ ಮಧ್ಯದಲ್ಲಿ ಜಗಳಗಳು ಪ್ರಾರಂಭ ಆಗಿಬಿಟ್ರೆ ಮತ್ತೆ ಅವರನ್ನು ಎಷ್ಟೇ ಜನ ಬಂದು ಅವರನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ನಾನು ಅದಕ್ಕೋಸ್ಕರವಾಗಿ ಆಮೇಲೆ ನಮಗೆ ಸಮಯದ ಅಭಾವ ಆಗ್ಬೋದು, ತಿಳಿಸ್ಲಿಕ್ಕೆ ಆಗುತ್ತೋ ಆಗಲ್ವೋ ಅಂತಕ್ಕಂಥ ಕಾರಣದಿಂದ ಮುಖ್ಯವಾಗಿ ಈ ರೀತಿಯಾದ ಸಮಸ್ಯೆ ಇದ್ದಂಥವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನದಲ್ಲಿ ಅನ್ನದಾನಾದಿಗಳನ್ನು ಮಾಡಿ ವಿಶೇಷವಾಗಿ ಆ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಲ್ಲಿಂದಲೇ ನಿಮಗೆ ಅನುಕೂಲ ಆದಮೇಲೆ ನಾವು ಬರ್ತೀವಪ್ಪ ಅಂಥೇಳಿ ಒಂದು ಸಂಕಲ್ಪ ಮಾಡಿ, ಆ ಸಂಕಲ್ಪದ ಒಂದು ಏನು ನಾವು ಪ್ರಾರ್ಥನೆ ಮಾಡಿ ಅವ್ರಿಗೆ ಮುಡುಪನ್ನು ಮಾಡಿ ಇಟ್ಟಾಗಲೂ ಕೂಡ ಭಗವಂತನ ಅನುಗ್ರಹ ಆಗ್ತಕ್ಕಂಥದ್ದಾಗಿರುತ್ತೆ. ಮೃತ್ಯುಂಜಯ ಮಂತ್ರವನ್ನು ಜಪಿಸೋದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಸೂರ್ಯನಾರಾಯಣನ ಪ್ರಾರ್ಥನೆ ಕೂಡ ಮಂಗಳಮಯವಾಗುತ್ತೆ. ಇನ್ನೆಲ್ಲೂ ದೂರ ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ ಅಂತಕ್ಕಂಥವ್ರು ತಾತ್ಕಾಲಿಕವಾಗಿ ನಮಗೆ ಪರಿಹಾರ ಸಿಗ್ತಕ್ಕಂಥದ್ದು ಒಂದು ಸುಬ್ರಹ್ಮಣ್ಯ, ವಿಶೇಷವಾಗಿ ಒಂದು ಲಕ್ಷ್ಮೀ ನರಸಿಂಹ ಇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇಲ್ಲ ಸಾಂಬಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದ್ವಾದಶಿ ವಿಶೇಷವಾಗಿ ಚತುರ್ದಶಿ ದಿವಸ ಮಾಸ ಶಿವರಾತ್ರಿ ಅಂತ ಒಂದು ಅಭಿಷೇಕವನ್ನು ಮಾಡ್ತಾರೆ ಶಿವನಿಗೆ. ಪ್ರತಿ ಮಾಸದಲ್ಲೂ ಕೂಡ 2 ಮಾಸ ಶಿವರಾತ್ರಿಗಳು ಬರ್ತಕ್ಕಂಥದ್ದಾಗುತ್ತೆ. ನಾವು ಒಂದು ಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಹಾಗೆ ಈ ಮಾಸ ಶಿವರಾತ್ರಿ ದಿವಸ ವಿಶೇಷವಾಗಿ ಶಿವನನ್ನು ದರ್ಶನ ಮಾಡ್ತಕ್ಕಂಥದ್ದು ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.